ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ, ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಅಗಲಿದ್ದು ಫಲವೇನು ಬಾಣವಿಲ್ಲದನ್ನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಚನ್ನಮಲ್ಲಿಕಾರ್ಜುನ. ಭಾಳ ಸುಂದರವಾದ ವಚನ. ಈ ವಚನದೊಳಗೆ 5 ದೃಷ್ಟಾಂತಗಳನ್ನು ಅಕ್ಕಮಹಾದೇವರು ಕೊಟ್ಟಿದ್ದಾರೆ. ಈ 5 ದೃಷ್ಟಾಂತಗಳು ಒಂದಕ್ಕೊಂದು ಬಹಳ ಸುಂದರವಾಗಿದ್ದಾವೆ. ಮನುಷ್ಯನ ಬದುಕಿನ ಸಾರ್ಥಕತೆ ಏನಪ್ಪ ಅಂತೇಳಿದರೆ, ನನ್ನ ಹುಟ್ಟಿನ ಮೂಲವನ್ನು ತಿಳಿಯೋದು, ನಾನು ಜೀವ, ನಾನು ಪ್ರಾಣ, ನಾನು ಯಾಕೆ ಹುಟ್ಟನ್ನು ಪಡ್ಕೊಂಡು ಜನನ ಮರಣಕ್ಕೆ ಬಂದೆ, ಮತ್ತು ಆ ಗುರಿ ಸಾಧನೆಯನ್ನು ಪಡ್ಕೊಂಡು ಕೃತಾರ್ಥತೆಯನ್ನು ಮುಕ್ತಿಯನ್ನು ಪಡ್ಕೊಳ್ಬೇಕು ಅನ್ನತಕ್ಕಂಥದ್ದೇ ಎಲ್ಲ ಮಹಾತ್ಮರ, ಎಲ್ಲ ಮನುಷ್ಯರ ಗುರಿಯಾಗಿರ್ತದೆ, ಎಲ್ಲ ಜೀವಗಳ ಗುರಿಯಾಗಿರ್ತದೆ. ಅದನ್ನು ಅಕ್ಕಮಹಾದೇವರು 5 ದೃಷ್ಟಾಂತಗಳ ಮೂಲಕ ವಿವರಿಸಿದ್ದಾರೆ. ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ. ಮರ ಅಂದ ಕೂಡಲೇ ನಮಗೊಂದು ದೊಡ್ಡ ಚಿತ್ರಣ ಕಣ್ಣೆದುರಿಗೆ ಬರ್ತದೆ. ಮರ ಅಂದ ಕೂಡಲೇ ಕೊಂಬೆ, ರೆಂಬೆ, ಟಿಸಿಲು, ಎಲೆಗಳು ಎಲ್ಲ ದೊಡ್ಡದಾಗಿ ಮರ ಏನಿರ್ತದಲ್ಲ, ಮೊದಲು ಅದು ನೆರಳು ಕೊಡ್ತದೆ, ಬಿಸಿಲಿಗೆ ಅದು ಆಶ್ರಯ ಆಗ್ತದೆ, ಹಣ್ಣು ಹಂಪಲನ್ನು ಕೊಡ್ತದೆ. ಅದು ಮರದ ಸಾರ್ಥಕತೆ ಅನೇಕ. ಅಷ್ಟೇ ಅಲ್ಲ, ಮರ ಕಡಿದ್ರೂ ಕೂಡ ಸೌದೆ ಆಗ್ತದೆ, ಇಲ್ಲ ಕುರ್ಚಿ, ಮೇಜು, ಬಾಗಲ, ಕಿಟಕಿ, ಹೀಗೆ ಮಂಚ, ಇಂಥ ಅನೇಕ ವಸ್ತುಗಳಾಗ್ತಾವೆ. ಇದು ಮರದ ಸಾರ್ಥಕತೆ, ಅದು ಮರದ ಧನ್ಯತೆ, ಅದು ಮರದ ಪಾಸಿಬಿಲಿಟೀಸ್, ಅದು ಕೃತಾರ್ಥತೆ. ಹಾಗೆ ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ. ಮರ ಅಂತ ಅಂದ್ಕೊಂಡ್ರೆ ಅದು ಇಂಥ ನೆಳಲನ್ನು ಕೊಡಲಿಲ್ಲ, ಸಾರ್ಥಕತೆಯನ್ನು ಮಾಡ್ಕೊಳ್ಳಿಲ್ಲ ಅಂತಂದರೆ ಆ ಮರ ಇದ್ದರೂ ಅಷ್ಟೇ, ಇಲ್ಲದೇ ಇದ್ದರೂ ಅಷ್ಟೇ, ಕಡ್ದೇನು ಮಾಡ್ತಾರೆ, ಸೌದೆಯಾಗಿ ಒಲೆ ಉರಿಸ್ಬಿಡ್ತಾರೆ ನೀರು ಕಾಯಿಸ್ಕೊಳಕ್ಕೆ. ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ, ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ. ಶ್ರೀಮಂತ ಬಹಳ ಅದಾನೆ, ಬರೇ ತನಗ ಮಡದಿ ಮಕ್ಕಳು ತನಗ ಅಂತಾನೆ, ಅವನಲ್ಲಿ ಒಂದಿಷ್ಟು ದಯಾಗುಣ, ಕರುಣೆ ಅನ್ನೋದಿಲ್ಲ. ಶ್ರೀಮಂತಿಕೆನೂ ಬೇಕು, ಅದರ ಜೊತೆಗೆ ದಯಾಪರತೆ, ಈ ಕರುಣೆ, ಹೃದಯ ವೈಶಾಲ್ಯತೆ, ಕೊಡುವ ಗುಣ, ಇವು ಕೂಡ ಇರಬೇಕಾಗ್ತದೆ ಅನ್ನೋದನ್ನು ಅಕ್ಕಮಹಾದೇವರು ಈ ವಚನದಲ್ಲಿ ವಿವರಿಸ್ತಾರೆ. ಶ್ರೀಮಂತಿಕೆ ಇದ್ದರೆ ಅದು ಬರಲಿಲ್ಲ. ಶ್ರೀಮಂತಿಕೆ ಜೊತೆಗೆ ಔದಾರ್ಯ, ಹೃದಯವಂತಿಕೆ, ಕೊಡುವ ಗುಣ, ದಯಾಗುಣ ಇವೆಲ್ಲವೂ ಕೂಡ ಇರಬೇಕು, ಕರುಣೆ ಇರಬೇಕು ಅನ್ನತಕ್ಕಂಥದ್ದನ್ನು ಅಕ್ಕಮಹಾದೇವರು ಮನುಷ್ಯನ ವ್ಯಕ್ತಿತ್ವವಾಗಿ ಚಿತ್ರಿಸ್ತಾರೆ. ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ. ಹಸು ಅಂದ ಕೂಡಲೇ ಅದು ಕರು ಹಾಕಬೇಕು, ಹಾಲು ಕರಿಬೇಕು, ಆಗಲೇ ಅದು ಸಾರ್ಥಕ್ಯ. ಅದು ಕರು ಹಾಕಲಿಲ್ಲ, ಹಸು ಹಾಲು ಕೊಡಲಿಲ್ಲ ಅಂತೇಳಿದರೆ, ಹಾಲು, ಮೊಸರು, ಬೆಣ್ಣೆ, ಮಜ್ಜಿಗೆ, ತುಪ್ಪ ಆಗಲಿಲ್ಲ ಅಂತೇಳಿದರೆ ಹಸುನೇನು ಮಾಡ್ತಾರೆ, ಹೊಲ ಉಳಕ್ಕೆ, ಗದ್ದೆ ಉಳಕ್ಕೆ, ಬಂಡಿ ಉಳಕ್ಕೆ ಬಳಸ್ಕೊಂಬಿಡ್ತಾರೆ. ಅದಕ್ಕೆ ವ್ಯಾವಸಾಯಿಕ ಕ್ಷೇತ್ರಕ್ಕೆ ಬಳಸ್ಕೊಡ್ತಾರೆ. ಮತ್ತು ಸಗಣಿ ಇತ್ಯಾದಿ ಬೇಸಾಯಕ್ಕೆ ಬರ್ತದೆ, ಆ ಮಾತು ಬೇರೆ. ಆದರೆ ಹಸುವಿನ ಸಾರ್ಥಕ್ಯ ಅದು ಕರು ಹಾಕಬೇಕು, ಹಾಲು ಕೊಡಬೇಕು. ನಂತರ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ. ಸೌಂದರ್ಯ ಐತೆ, ಸದ್ಗುಣ ಇಲ್ಲ. ಚಲುವೂ ಇರಬೇಕು, ಅದರ ಜೊತೆಗೆ ಸದ್ಗುಣನೂ ಇರಬೇಕು. ಅಕ್ಕಮಹಾದೇವರಲ್ಲಿ ಚೆಲುವು ಇತ್ತು. ಜಗತ್ತಿನ ರೂಪಸಿರಿ ಅವ್ರದ್ದು. ಜಗತ್ತಿನ ಸೌಂದರ್ಯ, ಅಪೂರ್ವ ಜಗತ್ತಿನ ಸುಂದರಿ ಅಕ್ಕಮಹಾದೇವಿ. ಅಷ್ಟೇ ಅಲ್ಲ, ಅವರಲ್ಲಿ ದಯಾಗುಣ, ಪ್ರೀತಿ, ಅನುಕಂಪ, ಹೃದಯ ವೈಶಾಲ್ಯತೆ, ಎಲ್ಲ ಮಾನವರನ್ನು ತನ್ನವರು ತಪ್ಪಿಕೊಳ್ತಕ್ಕಂಥ ಸರ್ವ ಮಾನವ ಪ್ರೀತಿ, ವಿಶ್ವ ಮಾನವ ಪ್ರೀತಿ ಅನೇಕ ಅಕ್ಕಮಹಾದೇವರ ವಚನಗಳಲ್ಲಿ ಪ್ರಕಟವಾಗಿದೆ. ಅವರು ಯೋಗಿಗಳು, ಎಲ್ಲ ಕಾಯಿಲೆಯನ್ನು ಅವರು ವಾಸಿ ಮಾಡ್ತಾ ಇದ್ದರು. ಅವರು ಫುಡ್ ಸ್ಪೆಷಲಿಸ್ಟ್. ಹೀಗೆ ಅಕ್ಕಮಹಾದೇವರು ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಅಗಲಿದ್ದು ಫಲವೇನು ಬಾಣವಿಲ್ಲದನ್ನಕ್ಕ. ತಟ್ಟೆ ಐತೆ, ಊಟ ಮಾಡೋಕ್ಕೆ ಅನ್ನನೇ ಇಲ್ಲ. ತಟ್ಟೆ ಇದ್ಮೇಲೆ
ಉಣ್ಣಕ್ಕೆ ಅನ್ನನೂ ಬೇಕಲ್ವಾ? ಇಲ್ಲದೇ ತಟ್ಟೆ ಇದ್ದು ಫಲ ಏನು? ಹಾಗೆ ನಾನಿದ್ದು ಫಲವೇನು ಚನ್ನಮಲ್ಲಿಕಾರ್ಜುನ ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ನಾನು ಮನುಷ್ಯನಾಗಿ ಹುಟ್ಟಿದ್ದೇನೆ, ನಿಮ್ಮನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಮನುಷ್ಯನಾಗಿ ಹುಟ್ಟು ಬಂದು ಏನೂ ಉಪಯೋಗ ಇಲ್ಲ. ಮನುಷ್ಯನ ಸಾರ್ಥಕತೆ ಏನಪ್ಪ ಅಂತೇಳಿದರೆ ನಮ್ಮ ಜೀವನದ ಗುರಿಯನ್ನು ನಾವು ತಿಳ್ಕೊಬೇಕು. ಚನ್ನಮಲ್ಲಿಕಾರ್ಜುನ ಅನ್ನೋದು ನಾನು ಪಡ್ಕೋಬೇಕು. ಚನ್ನಮಲ್ಲಿಕಾರ್ಜುನ ಅಂದರೆ ಅರ್ಥ ಏನಪ್ಪ ಅಂತೇಳಿದರೆ, ಚೆನ್ನ ಅಂದರೆ ಗುಡ್, ವೆರಿ ಗುಡ್. ಮಲ್ಲಿಕ ಅಂದರೆ ಮಲ್ಲಿಗೆ, ಅರ್ಜುನ ಅಂದರೆ ಬೆಳ್ಳನೆ ಬಿಳುಪು, ಮಲ್ಲಿಗೆ ಅಂತ ಬಿಳುಪು. ಚನ್ನಮಲ್ಲಿಕಾರ್ಜುನ ಎಂಬುದಾಗಿ ಹೇಳಿದರೆ ಓ ಲಾರ್ಡ್ ವೈಟ್ ಆ್ಯಸ್ ಜಸ್ಮೈನ್ ಅಂತ, ಮಲ್ಲಿಗೆಯಂತೆ ಬೆಳ್ಳನೆ ಬಿಳುಪಾಗಿ ಮಿರುಮಿರುಗುತ್ತಾ ಪರಿಮಳವನ್ನು ಚೆಲ್ಲುತ್ತಿರುವವನೇ, ವಿಕಸಿಸುತ್ತಿರುವನೇ ಅಂತ. ಹಾಗೆ ಇಡೀ ಪರಮಾತ್ಮ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಜಗತ್ತನ್ನು ತುಂಬ ತನ್ನ ಕೈಚಳಕವನ್ನು ಅವನು ಪ್ರದರ್ಶಿಸಿದ್ದಾನೆ. ತನ್ನ ಶಕ್ತಿ ಸಾಮರ್ಥ್ಯ ಎಲ್ಲವನ್ನೂ ಜಗತ್ತಿನಲ್ಲಿ ಕರುಣಿಸಿದ್ದಾನೆ. ಅನ್ನ ಆಹಾರಾದಿ ಸಕಲವನ್ನೂ ಅವನು ಅನುಗ್ರಹಿಸಿದ್ದಾನೆ. ಅಂಥ ಪರಮಾತ್ಮನನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಸಾಧನೆಯನ್ನು ಅಕ್ಕಮಹಾದೇವರು ವಚನದಲ್ಲಿ ವಿವರಿಸಿದ್ದಾರೆ. ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ. ಮರ ಕೇವಲ ನೆಳಲನ್ನು ಅಷ್ಟೇ ಕೊಡೋದಿಲ್ಲ. ಮರದ ಸಾರ್ಥಕತೆ ಏನಿದೆಯಪ್ಪ ಅಂತೇಳಿದರೆ, ನಮ್ಮೆಲ್ಲರಿಗೆ ಪ್ರಾಣವಾಯುವಾಗಿರುವ ಆಮ್ಲಜನಕವನ್ನು ಮರ ನಮಗೆ ನಿತ್ಯ ಕೊಡ್ತದೆ. ಎಲ್ಲ ಸಸ್ಯ ಸಂಪತ್ತುಗಳು ನಮಗೆ ಆಮ್ಲಜನಕವನ್ನು ಕೊಡ್ತವೆ. ನಮಗೆ ಬೇಡವಾಗಿರುವ, ನಮಗೆ ಕಂಟಕವಾಗಿರುವ ಕಾರ್ಬನ್ ಡೈಆಕ್ಸೈಡನ್ನು ಅವು ತಗೋತವೆ. ನಮಗೆ ಪ್ರಾಣದಾಯಿನಿಯಾಗಿರುವ ಆಮ್ಲಜನಕವನ್ನು ಆ ಗಿಡ ಮರ ಸಸ್ಯಗಳು ನಮಗೆ ಕೊಡ್ತವೆ. ಇದು ಮರದ ಸಾರ್ಥಕತೆ. ನೋಡಿದಿರೋ, ಗಿಡ ಮರಗಳಿಗೆ ಬೇಕಾಗಿರುವ ಕಾರ್ಬನ್ ಡೈಆಕ್ಸೈಡನ್ನು ನಾವು ಹೊರಗೆ ಹಾಕ್ತೇವೆ, ಅದನ್ನು ಮರ ತಗೊಳುತ್ತೆ. ನಮಗೆ ಬೇಕಾಗಿರುವ ಆಮ್ಲಜನಕವನ್ನು ಅದು ಮರ ಹೊರಗೆ ಹಾಕುತ್ತೆ, ಅದನ್ನು ನಾವು ತಗೋತೇವೆ. ಹೀಗೆ ಸಸ್ಯ ಸಂಪತ್ತು, ಗಿಡ ಮರ ಮತ್ತು ಮನುಷ್ಯನ ಸಂಬಂಧಗಳು ಬಹಳ ಅವಿನಾಭಾವವಾದದ್ದು. ಇಂಥ ಸಾರ್ಥಕ್ಯವನ್ನು ಅಕ್ಕಮಹಾದೇವರ ವಚನದಲ್ಲಿ ನೆನ್ಕೊಂಡಿದ್ದಾರೆ. ಹಲ್ಲು ನೋವು, ಹುಳುಕು ಹಲ್ಲು, ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.